ಮಾಗಡಿ ರಸ್ತೆಯಲ್ಲಿರುವಂಥ ಚಿಕ್ಕೋಂಡನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ವಿ. ನೋಡಿ ಇಲ್ಲೇ ಹೇಗೆ ಕಾಣಿಸ್ತಾ ಇರೋದು ಚಿಕ್ಕೋಂಡನಹಳ್ಳಿ ಗ್ರಾಮ. ಇಲ್ಲಿಂದ ಒಂದು ಬೆಟ್ಟ ಹತ್ತಾ ಇದ್ವಿ. ವೀರಬ್ರಹ್ಮೇಂದ್ರ ಸ್ವಾಮಿ ಆಶ್ರಮ, ಅವರ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಕೆಳಗಡೆ ಯಾವುದು ನದಿ, ಇದು ನೀರು ಹರಿತಾ ಇದೆ. ಚಿಕ್ಕೋಂಡನಹಳ್ಳಿ ಡ್ಯಾಮೇ ಅಲ್ಲ, ಡ್ಯಾಮ್ ನೀರೇ ಇದು. ನದಿ ಹರಿತಾ ಇದೆ. ಒಳ್ಳೆ ಪ್ರಕೃತಿಯಲ್ಲಿ ಒಂದು ಸ್ಥಳ ತೋರಿಸ್ತೀವಿ, ನೋಡೋಣ ಹೆಂಗಿದೆ ಅಲ್ಲಿ ಅಂತ. ನಾವು ಸುಮಾರು ವರ್ಷಗಳಾಗಿತ್ತು, ಈಗ ಹೆಂಗಿದೆ ಅಂತ ಹೇಳಿ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ಬನ್ನಿ. ಹಾಗೆ ಒಂದು ಚಿಕ್ಕೋಂಡನಹಳ್ಳಿ ಬಸ್ ಸ್ಟಾಪಿಂದ ಸ್ವಲ್ಪ ದೂರ ಬಂದರೆ ಸುಮಾರು ಹೇಳಿದ್ದಾರೆ, ಒಂದೂವರೆ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗ್ಬೇಕಂತ. ನಮ್ಮ ಮಿತ್ರರು ಇದ್ದಾರೆ, ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ಪ್ರಕೃತಿಯ ಸೌಂದರ್ಯ ನೋಡಬೇಕು ಅಂದರೆ ನಾವು ಬೆಂಗಳೂರು ನಗರದಿಂದ ಹೊರ ಹೋಗಬೇಕು. ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ನೋಡೋದಕ್ಕೆ ಅಂತಲೇ ಬೆಂಗಳೂರಿನ ನಗರವಾಸಿಗಳು ಈ ನಗರವನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಹೀಗೆ ನಾವು ಈ ಪ್ರಕೃತಿಯಲ್ಲಿ ಒಂದು ದೇವಾಲಯ ಇದೆ ಅಂದಾಗ ಇನ್ನಷ್ಟು ಸಂತೋಷ ಅಲ್ವಾ? ಆ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಒಂದು ದೇವಾಲಯ ಇದೆ ಅಂದರೆ ಎಷ್ಟು ಸುಂದರವಾಗಿದೆ ಗೊತ್ತಾ? ಅದು ನೋಡಲೇ ಒಂದು ಸಂತೋಷ. ಈ ಮಳೆ ಬರ್ತಾ ಇದ್ದೆ ಅಂತ ಹೇಳಿದರೆ ಎಷ್ಟು ಸಂತೋಷ ಅಲ್ವಾ? ಈ ಮಳೆಯ ಮಧ್ಯೆ ಇಂಥ ಪ್ರಕೃತಿಯ ಸುಂದರ ಸೌಂದರ್ಯದ ಮಧ್ಯೆ ಆಶ್ರಮದ ಮಧ್ಯದಲ್ಲಿ ಇದನ್ನು ನೋಡೋದೇ ಒಂದು ಸೌಂದರ್ಯ. ಈ ಸೌಂದರ್ಯ ನೋಡ್ತಾ ಇದ್ದರೆ ಪ್ರಕೃತಿಯ ಹೃದಯದಲ್ಲಿ ಅಡಗಿದ್ದಾನೆ ಅನ್ನೋದಂತೂ ಸತ್ಯ. ಆ ಪ್ರಕೃತಿಯ ಮಧ್ಯದಲ್ಲಿರುವ ಈ ಆಶ್ರಮದಲ್ಲಿ ಭಜನೆಯ ಧ್ವನಿಯೇ ಒಂದು ಸುಂದರ. ಮಲೆಯ ಮಾದೇವ ಮಹಾನುಭಾವ, ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯವ. ನಿನ್ನಾಟ ಪಲ್ಲವರಾಯೋ ಅರೇ ನಿನ್ನಾಟ ಪಲ್ಲವರಾಯೋ ನಿನ್ನಾಟ ಪಲ್ಲವರಾಯೋ ಅಂತರಿಕ್ಷದ ಪಾರ್ವಣಯ್ಯ ಗುರಿಯ ಮುಡಿಕೆ ಸತ್ತವ ಕೇಳಿ ದೇವಾಲಯದ ಸತ್ತವ ಕೇಳಿ ಕೈಲಾಸದಲ್ಲಿ 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 ಪಲ್ಲವರಾರೋ ಅರನೇ ನಿನ್ನಾಟ ಪಲ್ಲವರಾರೋ ಶಿವನೇ ನಿನ್ನ ಶರಣನ ಕನ್ಯೆ ಗಂಗುಹಾಯ
यो वेदानोत्तरः प्रोक्तो वेदान्तेषु प्रतिष्ठितः तस्य प्रकृतिलीनस्य यः परस्व महेश्वरः ॐ सहस्रशीर्षः पुरुषः सहस्रपाद भूमिं विश्वतो कृत्वा अस्य तिष्ठत्यशाङ्कुलं पुरुष एवेदगं सर्वं यद्भूतयस्य भव्यम् महिमा अदोध्याय ಎ ಗುರುದೇವ ಮೂರ್ತಿ ಅಂಥೇಳಿ ಕೋರ್ಟ್ನಲ್ಲಿ ಶಿರಸ್ಸುದಾರಾಗಿ ರಿಟೈರ್ಡ್ ಆಗಿ ಆ ನಂತರ ನಾನು ಆವಾಗಲೇ LLB ಮಾಡ್ಕೊಂಬಿಟ್ಟು ವಕೀಲ ವೃತ್ತಿಯಲ್ಲಿ ಇದ್ದೀನಿ. ಇವಾಗ ನಾನು ವೀರಬ್ರಹ್ಮೇಂದ್ರ ಸ್ವಾಮಿ ಪರಮ ಭಕ್ತ. ನಾನು ಶಿರಸಾವಹಿಸಿ ಅವ್ರದ್ದು ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಪೋಟ್ಲೂರಿನಲ್ಲೂ ಸಹ ನಮ್ಮ ಮನೆ ಇದೆ. ಅವ್ರ ಸನ್ನಿಧಾನದಲ್ಲೇ ಇರಬೇಕು ಅಂಥೇಳಿ ನನಗೆ ಆಸೆ ಆಗಿತ್ತು. ಕಾರಣಾಂತರದಿಂದ ನಾನು ಇಲ್ಲಿ ಮಠ ಕಟ್ಟಿದ್ರಿಂದ ಇಲ್ಲೇ ನಾನು ಇದ್ದೀನಿ. ಇವಾಗ ಮಠ ನೋಡ್ಕೊತಾ ಇದ್ದೀನಿ. ಮಠ ಸುಮಾರು 2012ರಲ್ಲಿ ಪ್ರಾರಂಭ ಆಗಿದ್ದು ಇದುವರೆಗೂ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾದ ಭಜನೆಗಳು, ಭಕ್ತರೆಲ್ಲ ಸೇರಿಬಿಟ್ಟು 100 ಜನ ಭಕ್ತರು ಸೇರಿ ಭಜನೆ ಮಾಡ್ತಾಯಿದ್ದಾರೆ. ಮತ್ತು ಪ್ರತಿ ವರ್ಷವೂ ವೈಶಾಖ ಶುದ್ಧ ದಶಮಿ ದಿವಸ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಆರಾಧನೆಯನ್ನು ಭಾಳ ವಿಜೃಂಭಣೆಯಿಂದ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿಬಿಟ್ಟು ಭಕ್ತರ ಸಮೂಹವನ್ನೆಲ್ಲ ಸೇರಿಸಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾವು ಆಶೀರ್ವಾದ ಮಾಡ್ತಾಯಿದ್ದೀವಿ. ಮತ್ತು ದೊಡ್ಡದಾಗಿ ಹಬ್ಬ ಮಾಡ್ತಾಯಿದ್ದೀವಿ ವೀರಬ್ರಹ್ಮೇಂದ್ರ ಸ್ವಾಮಿದು. ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನಿಗಳು. 14ನೇ ಶತಮಾನ ಮತ್ತು 15ನೇ ಶತಮಾನದಲ್ಲಿದ್ದಂಥ ಮಹಾನ್ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಅವರು ಕಾಲಜ್ಞಾನದಲ್ಲಿ ಏನೇನು ಬರೆದಿದ್ದಾರೆ 14,000 ಕಾಲಜ್ಞಾನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವೇ ಕಾಲಜ್ಞಾನಗಳು ಮಾತ್ರ ನಮಗೆ ಸಿಕ್ಕಿದ್ದಾವೆ. ಅದರಲ್ಲಿ ಕೆಲವು ಅಂಶಗಳನ್ನ ನಾವು ಗಮನಿಸಿದಾಗ ಈ ಸುನಾಮಿ ಅನ್ನೋ ಒಂದು ಮಹಾಮಾರಿ ನಮ್ಮ ದೇಶಕ್ಕೆ ಬರುತ್ತೆ ಅಂತ ಹೇಳಿ ಆವಾಗಲೇ ಬರೆದಿದ್ದಾರೆ. ಆಮೇಲೆ ಇದು ಮೊನ್ನೆ ಒಂದು ದೊಡ್ಡ ಮಹಾಮಾರಿ ಕಾಯಿಲೆ ಬಂತಲ್ಲ, ಅದರ ಹೆಸರು ಏನದು, ಕೊರೋನಾ ಮಹಾಮಾರಿನೂ ಸಹ ಅದು ಕೋರಂಕಿ ಅಂತ ಒಂದು ಶಬ್ದವನ್ನು ಉಪಯೋಗಿಸಿ ದೊಡ್ಡ ಮಾರಿ ಬರ್ತಾಯಿದೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಬ್ರಹ್ಮಂಗಾರು ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಚಪ್ಪಲೇದಂಟನಕ ಪಯ್ಯರು ನರು ನಾರಗುರುನಿ ಚೇರಿ ಮೊಕ್ರತೆ ಬ್ರಕೋತದ ಚೇರು ಅಂತ ಹೇಳಿದ್ದಾರೆ. ನಾನು ಹೇಳಿಲ್ಲ ಅಂತ ಹೇಳಿಬಿಡಿ, ಪದೇ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಶಂಕರರು ಸಹ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಕುಣಕರ್ಣೆ ಅಂಥೇಳಿ ಅವರು ಸಹ ಅವರು ಶಂಕರರು ವಿಶ್ವಕರ್ಮ ಜನಾಂಗದ ಮಹಾನ್ ವ್ಯಕ್ತಿಗಳಲ್ಲಿ ಮಹಾತ್ಮರು. ಅಂಥ ಮಹಾತ್ಮರ ವಿಶ್ವಕರ್ಮರಲ್ಲಿ ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರು, ಮೌನೇಶ್ವರರು, ಸಿದ್ದಪ್ಪಾಜಿ ಮತ್ತು ನಾಗಲಿಂಗ ಸ್ವಾಮಿಗಳಂಥ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕೆ ಆ ಭಾರತಾಂಬೆ ಹೊಟ್ಟೆಯಲ್ಲಿ ಬಂದಿದ್ದಾರೆ. ಅದರಲ್ಲಿ ನಾವು ವೀರಬ್ರಹ್ಮೇಂದ್ರ ಸ್ವಾಮಿನ ಆಯ್ಕೆ ಮಾಡಿದ್ದೀವಿ. ವೀರಬ್ರಹ್ಮೇಂದ್ರ ಸ್ವಾಮಿಯವರ ಹೇಳಬೇಕು ಅಂದರೆ ಅವರು ಆಂಧ್ರದಲ್ಲಿ ಪ್ರತಿ ಮನೆಯಲ್ಲೂ ಸಹ ಅವ್ರದ್ದು ಆರಾಧನೆ ನಡೆಯುತ್ತೆ. ಈ ಸುಮಾರು ಆಂಧ್ರದಲ್ಲೆಲ್ಲ ವಿಶೇಷವಾದ ದೇವಸ್ಥಾನಗಳು ಮತ್ತು ಬೇರೆ ಬೆಂಗಳೂರಿನಲ್ಲಿ ಸಹ ವಿಶೇಷವಾದ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ ಅವರಿಗೆ. ಅಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಇವತ್ತು ವೈಶಾಖ ಶುದ್ಧ ದಶಮಿ ದಿವಸ ನಾವು ವಿಶೇಷವಾಗಿ ಒಂದು ಆರಾಧನಾ ಮಹೋತ್ಸವವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಭಗವಂತ ಎಲ್ಲರಿಗೂ ಸಹ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ದೇಶಕ್ಕೆ ಯಾವ ಅಪಘಾತನೂ ಇಲ್ದಂಗೆ ದೇಶ ಕಾಪಾಡಲಿ ಅಂಥೇಳಿ ನಾನು ವೀರಬ್ರಹ್ಮೇಂದ್ರ ಸ್ವಾಮಿಯವರಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ವರ್ಷ ದೊಡ್ಡಬಳ್ಳಾಪುರ ನಮ್ಮ ಸ್ಥಳ. ನಾವು ಮಠಕ್ಕೆ ಆರಾಧನೆ ದಿನವೇ ಬಂದಿವೆ. ಅವತ್ತಿನಿಂದ ತಪ್ಪದ ತಿಂಗಳಿಗೊಂದು 2 ತಿಂಗಳಿಗೊಂದು ಇಲ್ಲಿ ಕಾರ್ಯಕ್ರಮ ಏನು ನಡೀತದೋ ಸ್ವಾಮಿಗಳು ನಮಗೆ ಒಂದು ಭಕ್ತರಾಗೆ ಕರೀತಾರೆ. ನಾವು ಬುಧವಾರ ಬಂದ್ವಿ.
ಇವತ್ತು ತನಕ ನಾವು ಸೇವೆ ಮಾಡಿಕೊಂಡು ಆ ಅಪ್ಪನ ದಯೆಗೆ ನಾವು ಪಾತ್ರರಾಗಬೇಕು ಅಂತ ಗುರುಮೂರ್ತಿ ಸ್ವಾಮಿಗಳು ಇಷ್ಟೆಲ್ಲ ಅವರೇ ಸ್ವಂತ ಖರ್ಚಿನಿಂದ ಮಾಡಿ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಒಂದು ಉಪಕಾರ ಮಾಡ್ತಾವ್ರೆ. ಅವರಿಗೆ ಅನ್ನ ವಸತಿ ಎಲ್ಲ ಅನುಕೂಲ ಮಾಡ್ತಾವ್ರೆ. ಅದರಿಂದ ನಮ್ಮ ವಿಶ್ವಕರ್ಮರು ಎಲ್ಲ ಇಲ್ಲಿ ಸಹಕಾರ ಕೊಡಬೇಕು. ಇದನ್ನು ಉತ್ತಮ ಇನ್ನು ಮದುವೆ ಕಲ್ಯಾಣ ಕಟ್ಟಿಸ್ತಾವ್ರೆ. ಅದಕ್ಕೂ ನಮ್ಮ ವಿಶ್ವಕರ್ಮದವರು ಸಹಾಯ ಮಾಡಬೇಕು. ಎಲ್ಲರಿಗೂ ನಾವು ಪ್ರಾರ್ಥನೆ ಮಾಡೋದು ಇದೇ ಸ್ವಾಮಿ. ಇಲ್ಲಿ ವೀರಬ್ರಹ್ಮಯ್ಯವರು, ಗೋವಿಂದಮ್ಮ, ಸಿದ್ದಯ್ಯ, ಆಮೇಲೆ ವಿಘ್ನೇಶ್ವರ, ಕಾಳಮ್ಮ, ಕಾಳಿಕಾ ಕಮಟೇಶ್ವರ, ನವಗ್ರಹ ಸ್ವಾಮಿ ಎಲ್ಲ ದೇವರುಗಳವೆ. ಎಲ್ಲ ದೇವರಿಗಿಂತ ಮಹಾಪುಣ್ಯಕ್ಷೇತ್ರ ವೀರಬ್ರಹ್ಮಯ್ಯವರು ಮಠಕ್ಕಿಂತ ಬದಲು ಇದು ಒಂದು ಕ್ಷೇತ್ರವಾಗಿ ಬೆಳೀತಾ ಇದೆ. ಚಳ್ಳಕೆರೆಯಲ್ಲಿ ಶಿಲ್ಪಾಚಾರ್ಯ ಅಂತ ನಾವು ಅಕಸ್ಮಾತ್ ಬ್ರಹ್ಮೇಶ್ವರ ಮಠಕ್ಕೆ ಹೋಗ್ಬೇಕು ಅಂತ ಮನಸ್ಸು ಬಂತು. ಹೋದೆ. ಅಲ್ಲಿಂದ ಪುಸ್ತಕ ತಗೊಂಬಂದೆ ಒಂದು 82ರಲ್ಲಿ. ಆವಾಗ ರಾಮರಾವ್ ಅಂತ ಹೇಳಿ ಮದ್ರಾಸ್ ಅವ್ರು ಬರ್ತಿದ್ರು. ಆ ಪುಸ್ತಕ ತಂದು ಓದಿದಾಗ ಏನಾಯಿತು, ಇದರಲ್ಲಿ ಏನು ಕೈ ಬಿಟ್ಟಿದ್ದಾರೆ ಅನ್ನೋ ಭಾವನೆ ಬರ್ತಾಯಿತ್ತು. ಆ ನಂತರ ನಮ್ಮ ಸಂಬಂಧಿಗಳು ಮಾವುಗಳು ಆಗಬೇಕು. ಅವರು ಜವಂಗುಲ ನಾಗಭೂಷಣ ದಾಸು ಅವರು ಕೊಟ್ಟಿರೋ ಪುಸ್ತಕ ಓದಿದಾಗ ಇದರಲ್ಲಿ ಏನೋ ಸೇರಿಸಿದ್ದಾರೆ ಅನ್ನೋ ಭಾವನೆ ಬರ್ತಿತ್ತು. ಅಂದರೆ 2 ವಿಷಯನೂ ನನಗೆ ಗೊತ್ತಿಲ್ಲ. ಈ ಪುಸ್ತಕ ಆಧಾರದ ಮೇಲೆ ನಾನು ಈ ಪುಸ್ತಕ ಮಾಡಿದ್ದೀನಿ. ಇದು ಜನಗಳಿಗೆ ಕನ್ನಡಿಗರಿಗೆ ಒಳ್ಳೆಯದಾಗಲಿ ಅನ್ನೋದು ಉಪಯೋಗ ಆಗಲಿ ಅಂತ ಮಾಡಿ ತುಂಬ ಶ್ರಮಪಟ್ಟೆ. ಅದು ಕೆಲವರೆಲ್ಲ ಅಸೂಯೆ ಪಟ್ಬಿಟ್ರು. ಆದರೂ ಪುಸ್ತಕ ಬಯಲಿ ಬಂತು. ಬಯಲಿ ಬಂದಮೇಲೆ ಹೆಚ್ಚಿನ ಪ್ರಚಾರ ಆಯಿತು. ಆಮೇಲೆ ಈ ಕೊರೋನಾ ಬಂದಮೇಲೆ ಹೆಚ್ಚಿನ ಪ್ರಚಾರ ಆಗಿರೋದ್ರಿಂದ ಈಗ ಎಲ್ಲ ಜನಗಳಿಗೆಲ್ಲ ಭಾಳ ಇದಾಗ್ತದೆ. ಫಸ್ಟ್ ಪ್ರಥಮ ನಮ್ಮದೇ ಅದು 82ರಲ್ಲಿ ಅದು. ಅವಾಗ ಎನ್ ಟಿ ರಾಮರಾವ್ ಪಿಕ್ಚರ್ ತೆಗಿತಾ ಇದ್ದ. ಅವನು ಪಿಕ್ಚರ್ ತೆಗಿಬೇಕಾದ್ರೆ ನಾವು ಬರ್ತಾ ಇದ್ವಿ. ಅದು ಪಿಕ್ಚರ್ ರಿಲೀಸ್ ಆಯಿತು, ನಮ್ಮ ಪುಸ್ತಕನೂ ಬಿಡುಗಡೆ ಆಯಿತು. ಅಂದರೆ ಭಾಳ ಜನ ಅಸೂಯೆ ಪಟ್ಟುಬಿಟ್ಟು ಆ ಪುಸ್ತಕ ನಮ್ಮ ಕೈ ಸೇರಿದಂಗೆ ಮಾಡಿಬಿಟ್ರು. ಅದು ನಮಗೆ 500 ರೂಪಾಯಿ ಕೊಡೋಕೆ ಬಂದರು. ಇದು ಧರ್ಮದ ಕೆಲಸ, ನಾವು ಯಾರು ಮುಟ್ಟೋದಿಲ್ಲ. ₹1 ಕೂಡ ನಾವು ಉಪಯೋಗಿಸಲಿಲ್ಲ. ಆಮೇಲೆ ಬರ್ತಾ ಪ್ರಚಾರಕ್ಕೆ ಬಂದಾಗ ನಮಗೆ ಅದೇ ಸಂತೋಷ, ಅದೇ ನಮಗೊಂದು ಆಶೀರ್ವಾದ ಆಗೋಗ್ಬಿಡ್ತು. ಪ್ರಪಂಚದ ವಿಶ್ವ ಕಲ್ಯಾಣಕ್ಕೋಸ್ಕರ ಉದ್ಭವನ ಆಗಿರೋದು. ಅದಕ್ಕೆ ಅದನ್ನು ಸಾಧನೆ ಮಾಡ್ಕೊಂಬಂದಿದ್ದಾರೆ. ಅದರಿಂದ ಸಮಾಜಕ್ಕೆಲ್ಲ ಈಗ ಅರ್ಥ ಆಗ್ತಾಯಿದೆ. ಎಲ್ಲ ಹಿಂದೆಲ್ಲ ಮರವಿತ್ತು, ಈಗೆಲ್ಲ ಅರ್ಥ ಆಗ್ತಾಯಿದೆ. ಈ ನಂತರ ಅವರು ಅದು ಮರ್ತೋಗ್ಬಿಡುತ್ತದೆ. ಅವ್ರಿಗೆ ಜಾತಿ ಭೇದ ಅನ್ನೋದು ಏನಿಲ್ಲ. ಮಾನವರೇ. ಆಮೇಲೆ ಈ ಮಡಿ ಮೈಲಿಗೆ ಅದು ಇಲ್ಲ ಅವರಿಗೆ. ಅದಕ್ಕೆ ನೀವು ಈ ಥರ ನಡ್ಕೊಂಡ್ರೆ ನೀವು ಮನುಷ್ಯರಾಗ್ತಿ ಅನ್ನೋ ಒಂದು ಇದು ಅವರಲ್ಲಿ ಉದ್ದೇಶ ಇತ್ತು. ಆ ಥರ ಆಗಿದೆ. 1 ವರ್ಷದಿಂದ ಅಮಾವಾಸ್ಯೆ ಪೂರ್ಣಿಮೆ ಬಂದು ಬ್ರಹ್ಮಯ್ಯವರ ಸೇವೆ ಮಾಡಿಕೊಂಡು ಇಲ್ಲಿ ಎಲ್ಲ ಬಂದು ಭಕ್ತರಿಗೆಲ್ಲ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ದೊಡ್ಡಬಳ್ಳಾಪುರದಿಂದ ಸ್ವಾಮಿಗಳು ನಮ್ಮನ್ನು ಒಂದು ಶಿಷ್ಯರ ಥರವಾಗಿ ನಾವು ಅವ್ರನ್ನ ಗುರುಗಳು, ಮಹಾಗುರುಗಳು ಅಂತ ವೀರಬ್ರಹ್ಮಯ್ಯವರು ಅವರಿಗೆ ಅಷ್ಟು ಎಲ್ಲ ಬಂದವ್ರೂ ಹೊಸಬರು ಹಳಬರು ಅನ್ನೋ ಭೇದ ಭಾವವಿಲ್ಲ. ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ತಾವ್ರೆ. ನಾವು ದೊಡ್ಡಬಳ್ಳಾಪುರದ ಒಂದು 10 ಜನನ ಬಂದು ಕರ್ಕೊಂಡು ನಮ್ಮ ವಿಶ್ವಕರ್ಮ ಅವರು ಎಲ್ಲ ಬರಬೇಕು, ಎಲ್ಲ ನಮ್ಮದು ಗುರು ಸೇವೆ ಮಾಡಬೇಕು ಅನ್ನೋ ಇದರಿಂದ ನಾವೆಲ್ಲರಿಗೂ ಹೇಳ್ತಾ ಇರ್ತೀವಿ, ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ವೀರಬ್ರಹ್ಮಯ್ಯವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ಭಾವಿಸ್ತೀವಿ ಸ್ವಾಮಿ. ಆ ಅಪ್ಪನ ಒಂದು ಸ್ಮರಣೆ ಮಾಡಬೇಕು. ಆ ಅಪ್ಪನ ಸ್ಮರಣೆ ಬಂದಾಗ ನಮಗೆ ಸಂಗೀತ ಏನೂ ಇಲ್ಲ, ಒಂದು ಭಯ ಭಕ್ತಿ ಒಂದು ಇದರಿಂದ ನಾವು ಒಂದು ಹರಿಸ್ಮರಣೆ ಮಾಡ್ತೀವಿ ಅಷ್ಟೇ ಸ್ವಾಮಿ. ಪಂಢರಪುರದೊಳು ಪಾಂಡುರಂಗ, ಪಂಢರಪುರದೊಳು ಪಾಂಡುರಂಗ, ಉಡುಪಿಯ ಕೃಷ್ಣ ಪಾಂಡುರಂಗ, ಅಯೋಧ್ಯ ರಾಮ ಪಾಂಡುರಂಗ, ಅಯೋಬಲ ನರಸಿಂಹ ಪಾಂಡುರಂಗ, ಗುರುವಾಯೂರಪ್ಪ ಕೃಷ್ಣ ಪಾಂಡುರಂಗ, ದ್ವಾರಕನಾಥ ಪಾಂಡುರಂಗ, ವೆಂಕಟರಮಣ ಪಾಂಡುರಂಗ, ಶ್ರೀರಂಗನಾಥ ಪಾಂಡುರಂಗ, ಬದರಿನಾಥ ಪಾಂಡುರಂಗ, ಭದ್ರಾಚಲ ರಾಮನೇ ಪಾಂಡುರಂಗ.
ಮಧುರನಾಥ ಪಾಂಡುರಂಗ, ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ಪಾಂಡುರಂಗ, ಕಾಶಿ ಬಿಂದು ಮಾಧವ ಪಾಂಡುರಂಗ, ಕಾಗಿ ನೆಲೆ ಕೇಶವ ಪಾಂಡುರಂಗ, ಜಗನ್ನಾಥ ಪುರಿಯಲ್ಲಿ ಪಾಂಡುರಂಗ, ಜಯ ರಾಮ ವಿಠಲನೆ ಪಾಂಡುರಂಗ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ವಿಠಲ ವಿಠಲ ಹರಿ ವಿಠಲ, ವಿಠಲ ವಿಠಲ ಹರಿ ವಿಠಲ, ವಿಠಲ ವಿಠಲ ಹರಿ ವಿಠಲ. ಈ ಅಂಜನಾದ್ರಿ ಆಶ್ರಮದಲ್ಲಿ 17/5/2024 ಶುಕ್ರವಾರದಿಂದ 19/5/2024 ಭಾನುವಾರದವರೆಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆರಾಧನೆ 11ನೇ ವರ್ಷದ ವಾರ್ಷಿಕೋತ್ಸವಗಳು ಭಾಳ ಅನ್ನ ಸಂತರ್ಪಣೆ ಸಹಿತವಾಗಿ ಅನೇಕ ಸಾಧು ಸಂತರ ಭಕ್ತರ ಸಮ್ಮುಖದಲ್ಲಿ ನಡೆಯಿತು.